ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗಿಣ್ಣು ಹಾಲು ಇಲ್ಲದೇನೆ ಯಾವ ರೀತಿ ಗಿಣ್ಣು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಅಂತೂ ಖಂಡಿತ ಯೂಸ್ಫುಲ್ ಆಗುತ್ತೆ. ಸೊ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ. ಈಗ ನಾನು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಮೇಯ್ನಾಗಿ ಗಿಣ್ಣು ಮಾಡೋದಕ್ಕೆ ಗಟ್ಟಿ ಗಿಣ್ಣದ ಪುಡಿ. ಈ ಪ್ಯಾಕೆಟ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಈ ಒಂದು ಪೌಡರನ್ನು ಯೂಸ್ ಮಾಡಿ ಗಿಣ್ಣು ಮಾಡ್ತಾ ಇದ್ದೀನಿ. ಲೈಫಲ್ಲೇ ಫಸ್ಟ್ ಟೈಮ್ ನಾನಿವತ್ತು ಗಿಣ್ಣನ್ನು ಮಾಡ್ತಾ ಇರೋದು ಮತ್ತು ತಿಂತಾ ಇರೋದು. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ನಾನು ನಂದಿನಿ ಪ್ಯಾಕೆಟ್, ಗ್ರೀನ್ ಪ್ಯಾಕೆಟ್ ಏನಿದೆ ಅದು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕಾಯಿಸಲಿಕ್ಕೆ ಏನೂ ಇಲ್ಲ, ಹಸಿ ಹಾಲನ್ನು ಯೂಸ್ ಮಾಡಿಕೊಂಡು ಮಾಡೋದು. ಹಾಗೆ ಒಂದು ಸ್ವಲ್ಪ ಅರ್ಧ ಪ್ಯಾಕೆಟಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈ ಬೌಲಿಗೂ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಗಿಣ್ಣದ ಪೌಡರ್ ಇದೆ ಅಲ್ವಾ, ಅದು ಒಂದು ಸ್ವಲ್ಪ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ, ಪೌಡರನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ಒಂದು ಸಣ್ಣ ಬೌಲಷ್ಟು ಬೆಲ್ಲನ ಈ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬೆಲ್ಲ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ, ಆ್ಯಕ್ಚುಲಿ ಒಂದು ಸ್ವಲ್ಪ ಸ್ವೀಟ್ ಅಂತ ಅನ್ನಿಸ್ತು ನಮಗೆ. ಸೊ ನೀವು ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ಈ ಬೆಲ್ಲದ ಪೌಡರನ್ನು ಹಾಕ್ಕೊಂಡು ನೀಟಾಗಿ ಅದು ಫುಲ್ ಕರಗೋ ತನಕ ಬ್ಲೆಂಡ್ ಅಂದರೆ ಕರಗಿಸ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೇ ಏಲಕ್ಕಿ ಪುಡಿ ಕೂಡ ಕುಟ್ಟಿ ಇಟ್ಕೊಂಡಿದ್ದೀನಿ. ಆ ಒಂದು ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಈ ಹಸಿ ಹಾಲಿಗೆ ಹಾಕಿ ಜಸ್ಟ್ 3 ಇಂಗ್ರೀಡಿಯೆಂಟಿಂದ ನಮಗೆ ತುಂಬಾ ಸಾಫ್ಟಾಗಿರುವಂಥ ಒಂದು ಗಿಣ್ಣು ಪ್ರಿಪೇರ್ ಮಾಡ್ಬೋದು ನಾವು ಮನೆಯಲ್ಲೇ. ಈಗಂತೂ ಆನ್ಲೈನಲ್ಲಿ ಸಿಗುತ್ತೆ, ಈ ಗಿಣ್ಣು ಪೌಡರ್ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ ನೀವು ಕೂಡ. ಹಾಗೆ ಈ ಗಿಣ್ಣು ಪೌಡರ್ ಇದೆ ಅಲ್ವಾ, ಇದನ್ನು ಈ ಹಾಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಸೊ ಈ ಒಂದು ಗಿಣ್ಣು ಪೌಡರ್ ಯೂಸ್ ಮಾಡಿಕೊಂಡು ಮಾಡಿದರೆ ಅದರ ಟೇಸ್ಟ್ಗಿಂತ ರಿಯಲಾಗಿ ಸಿಗೋದು ಇನ್ನೂ ಟೇಸ್ಟ್ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇವಾಗೆಲ್ಲ ಸಿಟಿಯಲ್ಲಿ ಇರೋದ್ರಿಂದ ಮತ್ತು ತುಂಬ ಜನರು ಈ ಒಂದು ದನ ಸಾಕೋದನ್ನು ಮನೆಯಲ್ಲಿ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಗಿಣ್ಣು ಹಾಲು ಸಿಗೋದು ತುಂಬಾ ರೇರ್ ಆಗಿದೆ, ತುಂಬ ಕಡಿಮೆ ಆಗಿದೆ. ಹಾಗಾಗಿ ಈಗ ನಾವು ಇದನ್ನೇ ಮಾಡಬೇಕಷ್ಟೇ. ಆನ್ಲೈನಲ್ಲಿ ಏನು ಸಿಗುತ್ತೋ ಅದನ್ನು ತಗೊಂಡು ಮಾಡಬೇಕು. ಸೊ ಪೌಡರ್ ಸ್ವಲ್ಪ ಗಟ್ಟಿ ಆಗುತ್ತೆ, ಗಂಟಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಲಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟುಗಳು ಇಲ್ಲದಂತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಗಂಟುಗಳೇನಾದರೂ ಅಕಸ್ಮಾತ್ ಒಂದೊಂದು ಸಣ್ಣದಾಗಿ ಸಿಕ್ಕಿದ್ರೂ ಸ್ಪೂನಲ್ಲೇ ಸೈಡಲ್ಲಿ ಒತ್ತಿ ಅದನ್ನು ಪ್ರೆಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಈ ಹಾಲು ಏನಿದೆ ಅದಕ್ಕೇ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಗಂಟಿಲ್ಲದೆ ಮಿಕ್ಸ್ ಮಾಡಬೇಕಲ್ವಾ, ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ಯಾವ ರೀತಿ ಇದನ್ನು ಬೇಯಿಸ್ಕೊಳ್ಳೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವಾಗಿನ ಮಕ್ಕಳಿಗೆ ಇದರ ಟೇಸ್ಟ್ ಎಲ್ಲ ಗೊತ್ತೇ ಇರೋದಿಲ್ಲ, ಸಿಟಿಯಲ್ಲಿರುವಂಥ ಮಕ್ಕಳಿಗೆ. ಸೊ ಹಾಗಾಗಿ ಅವರಿಗೂ ನೀವು ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಗಿಣ್ಣು ಅಂದರೆ ಏನು ಅನ್ನೋದು ಒಂದು ಕುತೂಹಲಕಾರಿ ಕ್ವೆಶನ್ ಆಗಿರುತ್ತೆ. ನನಗೂ ಹಾಗೆ ಆಗಿತ್ತು. ಈಗ ನೋಡ್ತಾ ಇರ್ಬೋದು, ಹಾಲಿಗೆ ಮಿಕ್ಸ್ ಮಾಡಿದ್ದೀನಿ ನಾನು. ಸೊ ಇನ್ನೂ ಸ್ವಲ್ಪ ಬೆಲ್ಲ ಸಣ್ಣದಾಗಿ ಉಳ್ಕೊಂಡಿದ್ದೆ. ಸೊ ಅದು ಬೇಯಬೇಕಾದ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಇಷ್ಟಕ್ಕೆ ಸ್ಟೇರ್ ಮಾಡಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಕುಕ್ಕರಲ್ಲಿ ಒಂದು ಕೆಳಗಡೆ ನೀರೇನೋ ಹಾಕೋದು ಬೇಡ, ಕೆಳಗಡೆ ಒಂದು ಬೌಲಲ್ಲಿ ಅಂದರೆ ಮಕ್ಕಳ ಟಿಫನ್ ಬಾಕ್ಸ್ ಇದೆ ಅಲ್ವಾ, ಅದು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಅದಕ್ಕೇ ಈ ಒಂದು ಮಿಕ್ಸ್ ಮಾಡಿರೋಂಥ ಹಾಲನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಸಣ್ಣ ಸಣ್ಣ ಪೀಸ್ ಬೆಲ್ಲ ಉಳ್ಕೊಂಡಿದೆ. ಸೊ ಅದನ್ನೆಲ್ಲ ನೀಟಾಗಿ ಸ್ಟೇರ್ ಮಾಡಿ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತೇನೆ. ಸೊ ಇಷ್ಟೇ ಕೆಲಸ ಇರೋದು, ಜಾಸ್ತಿ ಏನು ಕೆಲಸ ಇಲ್ಲ, ತುಂಬ ಸಿಂಪಲ್ಲು. ಇದು ಬೇಯೋದಕ್ಕೆ ಇಟ್ಟ ಮೇಲೆ ಮಾತ್ರ ನಾವು ಜಸ್ಟ್ ಒಂದು 15 ಮಿನಿಟ್ಸ್ ಆದರೂ ಬೇಯಿಸೋದಕ್ಕೆ ಇಡಬೇಕಾಗುತ್ತೆ. ಇಲ್ಲಿ ಡೈರೆಕ್ಟ್ ಇಡದೆ ಕೆಳಗಡೆ ನಾನು ತವವನ್ನು ಇಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರನ್ನು ಇಟ್ಕೊಂಡು ಸ್ಲಿಮ್ಮಾಗಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಸಿಮ್ಮಾಗಿಡಬೇಕು. ಹಾಗೆ ಬಿಸಿಲೇನು ಹಾಕೋದು ಬೇಡ. ನೋಡ್ತಾ ಇರ್ಬೋದು, ಸಿಮ್ಮಾಗಿಟ್ಟಿದ್ದೀನಿ.
ಈಗ 15 ಮಿನಿಟ್ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಜಾಸ್ತಿ ಆಯಿತು ಅನಿಸುತ್ತೆ. ಒಂದು ಸ್ವಲ್ಪ ಪಾಕ ಅಂದರೆ ಅದರದ್ದು ನೀರು ಮೇಲ್ಗಡೆ ತೇಲ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ತುಂಬ ತೆಳು ಇದ್ದರೆ ಗಟ್ಟಿ ಕನ್ಸಿಸ್ಟೆನ್ಸಿ, ಇಲ್ಲ ಅಂದರೆ ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೋದು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಒಂದು 20-25 ಮಿನಿಟ್ ತನಕ ಬಿಟ್ಟೆ, ಯಾಕಂದರೆ ಬೆಲ್ಲ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯಿತು. ಸೊ ನೀವು ನೋಡಿಕೊಂಡು ಮಾಡಿ. ಮತ್ತು ಈಗ ನೀರನ್ನು ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ, ಬೆಲ್ಲದ ನೀರನ್ನು. ಸೊ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂಥೇಳಿ ಹಾಲು ಗಿಣ್ಣು. ಈಗ ಇದನ್ನು ಸರ್ವ್ ಮಾಡೋಣ. ಹಾಗೆ ಸರ್ವ್ ಮಾಡೋದಕ್ಕಿಂತ ಮುಂಚೆ ನೀವು ಜಸ್ಟ್ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಕೂಡ ಸರ್ವ್ ಮಾಡ್ಬೋದು. ನಾನಿವಾಗ ತಿನ್ನಬೇಕು ಅನ್ನೋ ಒಂದು ಅರ್ಜೆನ್ಸ್, ಹೇಗಿರುತ್ತೆ ಅನ್ನೋದು ಟೇಸ್ಟ್ ನೋಡಬೇಕು ಅಂತ ತುಂಬ ಅರ್ಜೆನ್ಸ್. ಎಲ್ಲರೂ ಹೇಳೋದು ಕೇಳಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ, ಬಟ್ ತಿಂದಿರಲಿಲ್ಲ. ಸೊ ಇವತ್ತು ನೋಡೇ ಬಿಡೋಣ ಅಂತ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಒಳ್ಳೆ ಐಸ್ ಕ್ರೀಮ್ ಥರ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಹಾಗೆ ಹಾಫ್ ಈಗ ಸರ್ವ್ ಮಾಡಿ ಹಾಫ್ ಫ್ರಿಜ್ಜಲ್ಲಿಟ್ಟು ನಾಳೆ ತಿನ್ನೋಣ ಅಂತ ಇದ್ದೀನಿ. ಸೊ ನನಗಂತೂ ತುಂಬಾ ಖುಷಿಯಾಯಿತು ಇವತ್ತು ಈ ಗಿಣ್ಣು ಮನೆಯಲ್ಲೇ ಮಾಡಿ ತಿಂದು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಸಿಂಪಲಾಗಿ ಮನೆಯಲ್ಲೇ ಹೇಗೆ ಗಿಣ್ಣು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.